ನಮಸ್ತೆ. ತೋರು ಬೆರಳಲ್ಲಿ ಕಪ್ಪು ಚುಕ್ಕೆ ಏನಾದರೂ ಬಂದಿತ್ತು ಅಂದರೆ ಏನಪ್ಪ ಅದರ ಪ್ರಭಾವ ಅಂತ ನಾನು ನಿಮ್ಗೆ ಹೇಳ್ತೀನಿ. ಮೇಲೆ ಈ ಭಾಗದಲ್ಲಿ ಏನಾದರೂ ಈ ರೀತಿಯಾಗಿ ಕಪ್ಪು ಚುಕ್ಕೆ ಬಂದಿದ್ದರೆ, ಚಿಕ್ಕದಾಗಿ ಬಂದಿದ್ರು ಓಕೆ. ಈ ಥರ ಬಂದರೆ ಏನಾಗ್ತದೆ, ಇವ್ರ ಅಹಂಕಾರಿಗಳು ಜಾಸ್ತಿ ಆಗ್ತಾರೆ. ತುಂಬ ಅಹಂಕಾರ ಇರುತ್ತೆ ಇವ್ರಿಗೆ. ಸೊ ಎಲ್ಲನೂ ನನಗೆ ಗೊತ್ತು ಅನ್ನೋದು, ಜಾಸ್ತಿ ಮಾತಾಡೋದು, ಈ ಥರದ್ದೆಲ್ಲ ಮಾಡ್ತಾರೆ ಅಂತ ಹೇಳ್ತೀವಿ. ಆಮೇಲೆ ಎರಡನೇದು, ಈ ಭಾಗದಲ್ಲಿ ಏನಾದರೂ ಚುಕ್ಕೆ ಇತ್ತು ಅಂತಂದರೆ ಸೊ ಕೆಲಸಗಳನ್ನ ಪದೇ ಪದೇ ಚೇಂಜ್ ಮಾಡ್ತಾರೆ. ಎಲ್ಲಿ ಹೋದರೂ ನೆಮ್ಮದಿ ಇರೋಲ್ಲ ಇವರಿಗೆ. ಅದಷ್ಟೇ ಅಲ್ಲ, ಬಿಸ್ನೆಸ್ ಮಾಡ್ತಾಯಿದ್ರೆ ಅದನ್ನು ಚೇಂಜ್ ಮಾಡ್ತಾರೆ. ಇದಲ್ಲ ನಾನು ಮಾಡ್ತಿರೋದು ಅದು ಮಾಡಬೇಕು. ಯಾರನ್ನೋ ಒಬ್ರು ನೋಡ್ಬಿಟ್ರೆ ನಾನು ಅದನ್ನೇ ಮಾಡಬೇಕು, ಆ ಥರದಲ್ಲಿ ಥಿಂಕಿಂಗ್ ಮಾಡೋಕ್ಕೆ ಶುರುವಾಗ್ತಾರೆ. ಇನ್ನು ಮೂರನೇದು, ಇಲ್ಲಿ ಏನಾದರೂ ನಿಮಗೆ ಮಚ್ಚೆ ಏನಾದರೂ ಬಂದಿತ್ತು ಅಂದರೆ, ಚಿಕ್ಕದಾಗಿ ಬಂದಿರುತ್ತೆ, ಕೆಲವು ದೊಡ್ಡದಾಗಿ ಬಂದಿರುತ್ತೆ, ನೋಡ್ಕೊಳ್ಳಿ. ಈ ಥರ ಬಂದಿತ್ತು ಅಂದರೆ ಏನಾಗುತ್ತೆ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಹೇಳ್ತೀವಿ. ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಇವ್ರಿಗೆ ಬರ್ತವೆ. ತುಂಬ ಫುಡ್ಡಿ ಆಗ್ತಾರೆ, ತುಂಬ ಊಟ ಮಾಡ್ತಾರೆ, ತುಂಬ ತಿಂಡಿ ತಿಂತಾರೆ, ಸಿಕ್ಕಿದ್ದೆಲ್ಲ ತಿಂತಿರ್ತಾರೆ. ಸೊ ಆ ಥರದಲ್ಲಿ ಅವರು ಆರೋಗ್ಯನ ಹಾಳು ಮಾಡ್ಕೊಳ್ತಾರೆ ಅಂತ ಹೇಳ್ತೀವಿ. ಈ ರೀತಿಯಾಗಿ ತೋರು ಬೆರಳ ಮೇಲೆ ಏನಾದರೂ ಮಚ್ಚೆ ಬಂದಿತ್ತು ಅಂದರೆ ಈ ರೀತಿ ಎಫೆಕ್ಟು ಆಗ್ತವೆ.